ಬೆಳಗಾವಿ ಮೆಡಿಕಲ್ ಕಾಲೇಜ್ದಾಗ ನೀಟ್ 2026 ಒಳಗೆ MBBS ಸೀಟ್ ಅದು ಗೌರ್ಮೆಂಟ್ ಸೀಟ್ ತೊಗೋಬೇಕಂದ್ರೆ ನಿಮ್ಮ ಮಾರ್ಕ್ಸ್ ಎಷ್ಟು ಇರಬೇಕು ಮತ್ತು ನಿಮ್ಮ ಕೆಟಗರಿಗೆ ಎಷ್ಟು ರ್ಯಾಂಕ್ ಇರಬೇಕು ಅನ್ನೋದು ಏನೈತಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತತಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ಏನೈತಲ್ಲ ನೀಟ್ ಎಕ್ಸಾಮ್ಗೆ ಏನೈತಲ್ಲ ಬಹಳಷ್ಟು ಪ್ರಿಪ್ರೇಷನ್ ಒಳಗೆ ಬ್ಯುಸಿನೂ ಇರ್ತಾರೋ ಮತ್ತು ತಲೆಯಾಗ ಏನೈತಲ್ಲ ಒಂದೇ ಟೆನ್ಷನ್ ಮತ್ತು ಪೇರೆಂಟ್ಸ್ ಪ್ರೆಸರು ಕೂಡ ಏನೈತಲ್ಲ ಜಾಸ್ತಿ ಆಗಿರ್ತೈತಿ. ಇನ್ನೂ ಮಾರ್ಕ್ಸ್ ಜಾಸ್ತಿ ತೊಗೋಬೇಕು ಮತ್ತು ಈ ಕಾಲೇಜ್ದಾಗ ನಿನಗೆ ಏನೈತಲ್ಲ ಸೀಟ್ ಸಿಗಬೇಕು ಅತಿ ಬಹಳಷ್ಟು ಸ್ಟೂಡೆಂಟ್ ಮೈಂಡ್ದಾಗ ಆಗಿರ್ಬೋದು, ಪೇರೆಂಟ್ಸ್ ಮೈಂಡ್ದಾಗ ಕಾಮನ್ ಕ್ವಶನ್ ಆಗಿರ್ತೈತಿ. ಮತ್ತು ಆಲ್ರೆಡಿ ನೀಟ್ ಎಕ್ಸಾಮ್ ಒಳಗೆ ಕಟ್ ಆಫ್ ಎಷ್ಟು ಹೋಗ್ಬೋದು ಮತ್ತು ನೀಟ್ ಎಕ್ಸಾಮ್ ಒಳಗೆ ಎಷ್ಟೆಷ್ಟು ಕಟ್ ಆಫ್ ಹೋಗಿತ್ತು ಅನ್ನೋದು ಏನೈತಲ್ಲ ಒಂದು ಸ್ವಲ್ಪ ಐಡಿಯಾ ಇರ್ತೈತೆ ಅಂತ ಹೇಳಿ ತಿಳ್ಕೊಂಡಾನಿ. ಆಲ್ರೆಡಿ ಕಟ್ ಆಫ್ದು ಏನೈತಲ್ಲ ವಿಡಿಯೋನು ಎಕ್ಸ್ಪ್ಲೇನ್ ಮಾಡಿದ್ವಿ. ಆದ್ರೆ ನೀಟ್ ಎಕ್ಸಾಮ್ ಬಂದಿದ್ರ ಕಾರಣ ಏನೈತಲ್ಲ ಆಲ್ಮೋಸ್ಟ್ ಆಲ್ ಈಗೇನಂದ್ರೆ ಯಾರೆಲ್ಲ ನೀಟ್ ಬರೆಯತ್ತರಿ ನಿಮಗೊಂದು ಏನೈತಲ್ಲ ದೇವ್ರು ಏನೈತಲ್ಲ ಇನ್ನೊಂದು ಚಾನ್ಸ್ ಕೊಟ್ಟಾನ ಅಂತ ಹೇಳಿ ತಿಳ್ಕೊರಿ. ಯಾಕಂದ್ರೆ ಯಾರೆಲ್ಲ ಬಾರ್ಡರ್ ಲೈನ್ದಾಗ ಇರ್ತಾರಿ ಮತ್ತು 1-2 ಮಾರ್ಕ್ಸ್ದಿಂದ ಯಾರಿಗೆಲ್ಲ ಮಿಸ್ ಆಗೋ ಚಾನ್ಸಸ್ ಇರ್ತೈತಿ ಅವ್ರಿಗೆ ಏನೈತಲ್ಲ ಈಗೊಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ಓಕೆ, ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತಿ ಮಿಸ್ ಮಾಡ್ಕೊಂಡಿರ್ತಾರೆ ನೀಟ್ ಎಕ್ಸಾಮ್, ಅವ್ರಿಗೂ ಕೂಡ ಏನೈತಲ್ಲ ಇದೊಂದು ಚಾನ್ಸ್ ಇರ್ತೈತಿ. ಯಾರೆಲ್ಲ ಕ್ವಾಲಿಫೈ ಆಗಿರಂಗಿಲ್ಲ ಪೇಮೆಂಟ್ ಸೀಟು ಮಾಡೋ ಸ್ಟೂಡೆಂಟು ಏನೈತಲ್ಲ ಬಹಳಷ್ಟು ಇರ್ತಾರೋ ಅವ್ರಿಗೂ ಕೂಡ ಏನೈತಲ್ಲ ಒಂದು ಚಾನ್ಸ್ ಅಂತೂ ಸಿಗ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ ಓಕೆ, ಕಟ್ ಆಫ್ ಬೆಳಗಾವಿ ಮೆಡಿಕಲ್ ಕಾಲೇಜದು ಈ ವಿಡಿಯೋ ಒಳಗೆ ಏನೈತಲ್ಲ ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡತ್ತೀನಿ. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ, ಇದೇ ರೀತಿಯಾದಂಥ ಅಪ್ಡೇಟ್ ಕೊಡ್ತಿರ್ತಾನೆ. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಕರ್ನಾಟಕ ಒಳಗೆ 550 MBBS ಸೀಟ್ ಏನೈತಲ್ಲ ಅದು ಗೌರ್ಮೆಂಟ್ ಕಾಲೇಜ್ ಒಳಗೆ ಏನೈತಲ್ಲ ಇನ್ಕ್ರೀಸ್ ಆಗೋದವು. ಟೋಟಲ್ ನಮ್ಮ ಕರ್ನಾಟಕ ಒಳಗೆ ಅಂದ್ರೆ ಟೋಟಲ್ ಆಗಿರುವಂಥ ಸೀಟ್ ಎಷ್ಟು ಅದಾವಂದ್ರೆ 13,945 ಸೀಟ್ ಅದಾವು. ಲಾಸ್ಟ್ ಇಯರ್ ಕೌನ್ಸಿಲಿಂಗ್ ಮುಖಾಂತರ ಏನೈತಿ 10,559 ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಮಾಡ್ಯಾರು. ಈ ವರ್ಷನೂ ಅರೌಂಡ್ 11,000 ಸೀಟ್ ಅಂತೂ ಆಗೇ ಆಗ್ತಾವು. ಮತ್ತು ಇನ್ನೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ದಾಗೂ ಏನೈತಲ್ಲ ಸೀಟ್ ಇನ್ಕ್ರೀಸ್ ಆಗ್ತಾವೆ. ಮತ್ತು ಇನ್ನೊಂದು ಏನಂದ್ರೆ ಈ ವರ್ಷ ಹೊಸದಾಗಿರುವಂಥ ಕಾಲೇಜು ಬರೋ ಸಾಧ್ಯತೆಗಳು ಜಾಸ್ತಿ ಅದಾವೆ. ಲಾಸ್ಟ್ ಇಯರ್ ಕನಕಪುರ ಮೆಡಿಕಲ್ ಕಾಲೇಜಿಗೆ ಏನೈತಲ್ಲ ಪರ್ಮಿಷನ್ ಸಿಕ್ಕಿಲಾಗಿತ್ತು. ಈ ವರ್ಷ ಸಿಕ್ಕರೂ ಆ ಕಾಲೇಜ್ದಿಂದ 100 ಸೀಟ್ ಬರ್ತಾವೆ. ನೆಕ್ಸ್ಟ್ ಏನಂದ್ರೆ ಆಳ್ವಾಸ್ ಮೆಡಿಕಲ್ ಕಾಲೇಜು ಅದಕ್ಕೂ ಪರ್ಮಿಷನ್ ಸಿಕ್ಕರೆ ಅಲ್ಲಿ ಏನೈತಲ್ಲ 100 ಸೀಟ್ ಬರ್ತಾವೆ. ಆದ್ರೆ ಆಳ್ವಾಸ್ ಮೆಡಿಕಲ್ ಕಾಲೇಜ್ ಏನೈತಲ್ಲ ಪ್ರೈವೇಟ್ ಕಾಲೇಜ್ ಆಗಿರ್ತೈತಿ, ಅದಕ್ಕೆ 1.5 ಲಕ್ಷದ ಸೀಟ್ ಏನೈತಲ್ಲ ಒಂದು ಸ್ವಲ್ಪ ಕಡಿಮೆ ಇರ್ತಾವೆ. ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು 3 ಕಾಲೇಜ್ ಏನೈತಲ್ಲ ಬರುವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ಬಹಳಷ್ಟು ಜನ ಹೇಳತ್ತಾರೆ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಹೊಸದಾಗಿ ಈ ವರ್ಷ ಓಪನ್ ಆಗೋದೈತೆ ಅಂತ ಹೇಳ್ಯಾರು. ಆದರೆ ಈ ವರ್ಷ ಏನೈತಲ್ಲ ಆ ಕಾಲೇಜ್ ಓಪನ್ ಆಗೋ ಸಾಧ್ಯತೆ ಅಂತೂ ಇಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡೋದಾದ್ರೆ ಓಕೆ, ಇಲ್ಲಿ ನೋಡ್ಬೋದು ನೀವು ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಪ್ರತಿ ವರ್ಷ 2025 ಆಗಿರ್ಬೋದು, 2024 ಆಗಿರ್ಬೋದು, 2023 ಆಗಿರ್ಬೋದು, ಅದ್ರದ್ದು ಏನೈತಲ್ಲ ಇಲ್ಲಿ ಲಿಸ್ಟ್ ಕೊಟ್ಟಾನಿ. ಆಲ್ಮೋಸ್ಟ್ ಆಲ್ 500 ಮಾರ್ಕ್ಸಿಗೆ ಏನೈತಲ್ಲ ಲಾಸ್ಟ್ ಇಯರ್ 2025 ಒಳಗೆ ಏನೈತಿ 52,000 ರ್ಯಾಂಕಿಂಗ್ ಬಂದಿತ್ತು. ಮತ್ತು ಇದೇನೈತಿ ನೀಟ್ ರಿಸಲ್ಟ್ ಮೇಲೈತಿ, ಮೊನ್ನೆ ಆಗಿದ್ದ ಎಕ್ಸಾಮ್ ಅಲ್ಲ, ಈ ವರ್ಷ 2026 ಒಳಗಿಂದ ಎಕ್ಸಾಮ್ ಅದಲ್ಲ ಅಂತ ಹೇಳತ್ತೀನಿ. ಓಕೆ, 2023 ಒಳಗೆ ಏನೈತಿ 1,08,000 ರ್ಯಾಂಕಿಂಗ್ ಬಂದಿತ್ತು. 2022 ಒಳಗೆ ಏನೈತಿ 84,000 ರ್ಯಾಂಕಿಂಗ್ ಏನೈತಲ್ಲ ಬಂದಿತ್ತು. ನೆಕ್ಸ್ಟ್ ನೋಡೋದಾದ್ರೆ ಓಕೆ, ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಎಷ್ಟೆಷ್ಟು ಕಟ್ ಆಫ್ ಐತಿ ಅನ್ನೋದು ಏನೈತಲ್ಲ ಕಂಪ್ಲೀಟಾಗಿ ನೋಡೋಣ. ಆಲ್ಮೋಸ್ಟ್ ಆಲ್ ಓಕೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನೈತಲ್ಲ 10 ಲಕ್ಷಕ್ಕೆ ಕಟ್ ಆಫ್ ನಿಂತೈತಿ. ಅದರ್ಸ್ ಏನೈತಲ್ಲ 3 ಲಕ್ಷಕ್ಕೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಆದ್ರೆ ಇದ್ರ ಫೀಸ್ ಏನೈತಲ್ಲ ವರ್ಷಕ್ಕೆ 25 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ನೆಕ್ಸ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ ಏನೈತಲ್ಲ 95,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ.
ನೆಕ್ಸ್ಟ್ ಯಾವುದಂದ್ರೆ SC ಕ್ಯಾಟಗರಿ ಜನರಲ್ ಮೆರಿಟ್. ಆಲ್ರೆಡಿ ಬಹಳಷ್ಟು ಸ್ಟೂಡೆಂಟ್ ಹೇಳತ್ತಾರು ಮತ್ತು SC ಕ್ಯಾಟಗರಿ ಒಳಗೆ ಸಬ್ ಕ್ಯಾಟಗರಿ ಆಗ್ತಾವತ್ತೇಳಿ ಆಲ್ಮೋಸ್ಟ್ ಆಲ್ ಇದೇನೈತಿಲ್ಲ ಹೋದ ವರ್ಷದ ಕಟ್ ಆಫ್ ಐತಿ. ಅದಕ್ಕೋಸ್ಕರ ಈ ವರ್ಷ ಯಾವ ರೀತಿ ಕಟ್ ಆಫ್ ಬರ್ತೈತಿಲ್ಲ ಅದ್ರ ಬೇಸಸ್ ಮೇಲೆ ಏನೈತಿಲ್ಲ ನೆಕ್ಸ್ಟ್ ವಿಡಿಯೋ ಮಾಡ್ತಾನೆ. ಆಲ್ಮೋಸ್ಟ್ ಆಲ್ ಇದ್ದದ್ದು ಡಾಟಾ ಮೇಲೆನೇ ಈಗ ಏನೈತಿಲ್ಲ ಒಂದು ಸ್ವಲ್ಪ ವರ್ಕ್ ಮಾಡೀವಿ. ಆಲ್ಮೋಸ್ಟ್ ಆಲ್ ಜನರಲ್ ಮೆರಿಟಿಗೆ ಏನೈತಿ 1,06,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅಂದ್ರೆ ಲಾಸ್ಟ್ ಇಯರ್ 461 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 1,45,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅಂದ್ರೆ 1,45,000 ಅಂದ್ರೆ 436 ಮಾರ್ಕ್ಸಿಗೆ ಏನೈತಿಲ್ಲ ಲಾಸ್ಟ್ ಇಯರ್ ಕಟ್ ಆಫ್ ನಿಂತಿತ್ತು. ಈ ವರ್ಷ ಅರೌಂಡ್ ಒಂದು 60 ಮಾರ್ಕ್ಸರೇ ಆಗೇ ಆಗ್ತೈತಿ. ಮತ್ತು ಆಲ್ಮೋಸ್ಟ್ ಆಲ್ ಒಂದು 60 ಮಾರ್ಕ್ಸ್ ಅಂದ್ರೆ ಲೆಕ್ಕ ಹಾಕೋರಿ ಅರೌಂಡ್ 500 510 ಅದು ಇತ್ತಂದ್ರೆ ಸಿಗೋ ಚಾನ್ಸಸ್ ಏನೈತಿಲ್ಲ ಜಾಸ್ತಿ ಐತಿ. ನೆಕ್ಸ್ಟ್ ಕನ್ನಡ ಮೀಡಿಯಮ್ ಏನೈತಿ 1,34,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು ರೂರಲ್ ಏನೈತಿ 1,42,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ನಿಮ್ಮ ರ್ಯಾಂಕಿಂಗ್ನು ಹೆಚ್ಚು ಕಡಿಮೆ ಇದ್ರ ಸನೆ ಅದು ಬಂದ್ರೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಒಂದು 2-3 ಸಾವಿರ ಹೆಚ್ಚಿಗೆ ಆದ್ರೂ ನಡೀತೈತಿ, ಆಲ್ಮೋಸ್ಟ್ ಆಲ್ ಸಿಗ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ ಓಕೆ ST ಕ್ಯಾಟಗರಿ ಜನರಲ್ ಮೆರಿಟು 1,05,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 461 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಈ ವರ್ಷ ಅರೌಂಡ್ 520 ಮಾರ್ಕ್ಸ್ ತನಕ ಏನೈತಿಲ್ಲ ಕಟ್ ಆಫ್ ಹೋಗ್ಬೋದು. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ 1,17,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅಂದ್ರೆ ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 453 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಈ ವರ್ಷನೂ ಆಲ್ಮೋಸ್ಟ್ ಆಲ್ 510 520 ಮಟನೂ ಕಟ್ ಆಫ್ ಹೋಗ್ಬೋದು. ಮತ್ತು ಕನ್ನಡ ಮೀಡಿಯಮ್ ಏನೈತಿ 1,34,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಏನೈತಿ 1,14,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ ಕ್ಯಾಟಗರಿ 1 ಕ್ಯಾಟಗರಿ 1 40,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 40,512 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಈ ವರ್ಷ ಅರೌಂಡ್ ಒಂದು 70 to 80 ಮಾರ್ಕ್ಸ್ ಅಂದ್ರೆ ಅರೌಂಡ್ 560 ಅಲ್ಲ ಅರೌಂಡ್ ಹೆಚ್ಚಿಗೆ ಹೆಚ್ಚು ಕಡಿಮೆ ಆಗ್ಬೋದು ಮಾರ್ಕ್ಸ್ಗಿಂತನೂ. ಕ್ವಶನ್ ಪೇಪರ್ ಯಾವ ರೀತಿ ಬರ್ತೈತಿಲ್ಲ ಅದ್ರ ಮೇಲೆ ಏನೈತಿಲ್ಲ ಕಟ್ ಆಫ್ ಅಂತೂ ಡಿಸೈಡ್ ಆಗೇ ಆಗ್ತೈತಿ. ನೆಕ್ಸ್ಟ್ 2A ಕ್ಯಾಟಗರಿ ಜನರಲ್ ಮೆರಿಟ್ ಏನೈತಿಲ್ಲ 31,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು 521 ಮಾರ್ಕ್ಸಿಗೆ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 33,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಮ್ ಏನೈತಿಲ್ಲ 35,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ರೂರಲ್ ಏನೈತಿಲ್ಲ 34,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. 34,000 ಅಂದ್ರೆ ಲಾಸ್ಟ್ ಇಯರ್ 517 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಓಕೆ, ಆಲ್ಮೋಸ್ಟ್ ಆಲ್ ರ್ಯಾಂಕಿಂಗ್ ಅಂತೂ ಒಂದು 5,000-6,000 ಡಿಫ್ರೆನ್ಸ್ ಆಗೇ ಆಗ್ತೈತಿ. ಆಲ್ಮೋಸ್ಟ್ ಆಲ್ ರ್ಯಾಂಕಿಂಗ್ದೇನು ಹಾಗೇನಿಲ್ಲ. 32 ಇದ್ದದ್ದು 34 ಆಗ್ಬೋದು, 35 ಆಗ್ಬೋದು. ಯಾಕಂದ್ರೆ ಆಲ್ ಓವರ್ ಇಂಡಿಯಾ ಒಳಗೆ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಆದ್ರೆ ನಮ್ಮ ಕರ್ನಾಟಕ ಒಳಗೆ ಏನೈತಿಲ್ಲ ಅದು ಟಾಪ್ ಗೌರ್ಮೆಂಟ್ ಕಾಲೇಜ್ದಾಗ ಸೀಟ್ ಇನ್ಕ್ರೀಸ್ ಆದ್ರೆ ಆಲ್ಮೋಸ್ಟ್ ಆಲ್ ಬಿಮ್ಸ್ ಅಂಥ ಕಾಲೇಜ್ ಒಳಗೂ ಏನೈತಿಲ್ಲ ಕಟ್ ಆಫ್ ಕಡಿಮೆ ಆಗ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ 3B ಕ್ಯಾಟಗರಿ ಏನೈತಿಲ್ಲ 26,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ 527 ಮಾರ್ಕ್ಸಿಗೆ. ನೆಕ್ಸ್ಟ್ ರೂರಲ್ ಏನೈತಿ 32,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ 520 ಮಾರ್ಕ್ಸಿಗೆ. ನೆಕ್ಸ್ಟ್ 3A ಕ್ಯಾಟಗರಿ ಅದು 28,000 ರ್ಯಾಂಕಿಗೆ 28,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅಂದ್ರೆ 525 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 35,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ 516 ಮಾರ್ಕ್ಸಿಗೆ. ಮತ್ತು ಕನ್ನಡ ಮೀಡಿಯಮ್ ಏನೈತಿ 87,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಬೀಮ್ಸ್ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 23,000 ಐತಿ, 23,000 ಐತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಸಿಕ್ಕೈತೆ ಅಂದ್ರೆ
532 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 27,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಲಾಸ್ಟ್ ಇಯರ್ 526 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಂ ಏನೈತಿ 25,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ರೂರಲ್ ಏನೈತಿ 31,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡನಿ. ಥ್ಯಾಂಕ್ ಯು.